ಹೋಗ್ತಾಯಿದ್ದೀವಿ ಏನಕ್ಕೆ ಅಂದರೆ ಡೆಲಿವರಿಗೆ. ಸೊ ಅಷ್ಟೇ. ಪ್ಯಾಕಿಂಗ್ ಆಗಿದೆ, ಲಗೇಜ್ ರೆಡಿ ಆಗಿದೆ. ಇಬ್ಬರೇ ಹೋಗ್ತಾಯಿದ್ದೀವಿ. ಏನು ರೀಸನ್ ಅಂದರೆ ನಮ್ಮ ಕಡೆಯಿಂದ ಇವಾಗ ಯಾರು ಬರೋ ಥರ ಇಲ್ಲ. ನಮ್ಮ ತಂದೆ ಇವತ್ತಿಗೆ 5 days ಆಯಿತು. ಸೊ ತೀರ್ಕೊಂಡಿರೋ ಕಾರಣಕ್ಕೆ ನಾವು ಮಾತ್ರ ಹೋಗ್ತಾಯಿದ್ದೀವಿ. ಸೊ ಅಷ್ಟೇ, ಅವ್ರ ಆಶೀರ್ವಾದ ನಮಗಿರುತ್ತೆ ಅಂತ ನಾನು ನಂಬ್ತೀವಿ. ಆಶೀರ್ವಾದ ಕೊಡ್ತಾರೆ. ಸೊ ನೋಡೋಣ, ಮತ್ತೆ ಕಮ್ ಬ್ಯಾಕ್ ವಿತ್ ಒಂದು 3-4 days ಆದಮೇಲೆ ವೀಡಿಯೋ ಕಂಟಿನ್ಯೂ ವಾಪಸ್ ಬರ್ತೀವಿ ಅಂತ. ಹಾಸ್ಪಿಟಲ್ ಹೋದ್ಮೇಲೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಮಾಡಲ್ಲ ಅನಿಸುತ್ತೆ, ಮೇ ಬಿ ಮಾಡಿದ್ರು ಗೊತ್ತಿಲ್ಲ. ಬಿಕಾಸ್ ನಾವಿಬ್ಬರೇ ಇಲ್ಲೇ ವೀಡಿಯೋ ಮಾಡ್ಬೋದಾಗಿತ್ತು, ಈಗಿರೋ ಪರಿಸ್ಥಿತಿ ಸ್ವಲ್ಪ ಅದು ಆ ರೀಸನ್ನು. ಪ್ಲಸ್ ನಾವು ಇಬ್ಬರೇ ಎಲ್ಲ ಪ್ರತಿಯೊಂದು ಇವಾಗ ಈ ಪ್ಯಾಕಿಂಗ್ ಆಗಿರೋದು ಐಟಮಿಂದ ಹಿಡಿದು ಎಲ್ಲ ಪ್ರತಿಯೊಂದು ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಇಬ್ಬರಾಗಿ ಹೋಗ್ತಾಯಿದ್ದೀವಿ. ಮಾಚಪುರದಲ್ಲಿ 3 ಜನ ಬರ್ತೀವಿ. ಖುಷಿ ಇದೆ, ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡ್ತೀವಿ. ಓಕೆ, ಅಷ್ಟೇ. ಟೈಮಲ್ಲಿ ಒಂದು ಖುಷಿ, ನೋಡೋಣ ಅಷ್ಟೇ. ಸರಿ, ಓಕೆ. ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಟ್ವಿ. ಹಾಸ್ಪಿಟಲ್ ಬಂದಾದಮೇಲೆ ಈ ಥರ ನನಗೆ ಕೇಳಿದ್ದೆ ಬರ್ತಿಂಗ್ ರೂಮ್ ಬೇಕು ಅಂತ. ಬಿಕಾಸ್ ನನ್ನ ಹಸ್ಬೆಂಡ್ ಒಬ್ಬರೇ ಇದ್ದಿದ್ದರಿಂದ ಅವರು ನನ್ನ ಜೊತೆಲೇ ಇರ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಜನರಲ್ ವಾರ್ಡೇ ಸಿಕ್ತು ಆ ಟೈಮಲ್ಲಿ. ಮತ್ತು ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಜನರಲ್ ವಾರ್ಡಲ್ಲಿ ಹಸ್ಬೆಂಡ್ಗೆ ಅಲೋ ಇರಲಿಲ್ಲ, ಓನ್ಲಿ ಲೇಡೀಸ್ ಮಾತ್ರ ಅಲೋ ಇದ್ದರು. ನನ್ನ ಜೊತೆ ಯಾರು ಇಲ್ಲದೇ ಇರೋದು ಕಾರಣದಿಂದ ನನ್ನ ಹಸ್ಬೆಂಡ್ನ ಆವಾಗವಾಗ ಬಂದು ಆಚೆ ಈ ಥರ ಮಾತಾಡಿಸಿ ಹೋಗ್ತಾ ಇದ್ದೆ. ಆ್ಯಂಡ್ ಅವರು ಈ ಟೈಮಲ್ಲಿ ನನಗೆ ಸ್ವಲ್ಪ ಏನಾದರೂ ಮೈಂಡ್ ಡೈವರ್ಟ್ ಮಾಡಬೇಕು ಆ ಪೇನ್ಸಿಗೆ ಅದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಬಂದು ಮಾತಾಡಿಸ್ತಾಯಿದ್ರು. ಆ್ಯಂಡ್ ಆ ಟೈಮ್ ಇಟ್ ವಾಸ್ ರಿಯಲಿ ಹಾರಿಬಲ್. ನಮಗೆ ಆ ಡೇಸ್ ನೆನೆಸ್ಕೊಂಡ್ರೆ ಇವಾಗೂ ಕಣ್ಮುಂದೆ ಹಾಗೆ ಕಾಣಿಸುತ್ತೆ. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನೋಡಿ ಪಿಂಕ್ ಕಲರ್ ಟ್ಯಾಗ್ ಹಾಕಿದ್ದಾರೆ, ನಿಮಗೆ ಗರ್ಲ್ ಬೇಬಿ ಬೇಕಿತ್ತಲ್ವಾ, ಅದೇ ಥರ ನಮಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಅನಿಸುತ್ತೆ, ಇಲ್ಲ ಯಾವ ಬೇಬಿ ಆಗ್ಬೋದು ಅಂತ ಹೇಳಿ ಅಂತ ಮಾತಾಡ್ತಾ ಇದ್ದೀವಿ. ನೀವು ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ನಮ್ಮ ಬೇಬಿ ಯಾವುದು ಫೇಸ್ ರಿವೀಲ್ ಮಾಡ್ತೀವಿ ಇದೇ ವಿಡಿಯೋದಲ್ಲಿ. ಆ್ಯಂಡ್ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಾವು ಅಡ್ಮಿಟ್ ಆದಾಗ ನಂದು ಪೇನ್ಸ್ ಬಂದುಬಿಟ್ಟು ರಿಯಲ್ ಪೇನ್ಸ್ ಅಲ್ಲ, ಅದು ನ್ಯಾಚುರಲ್ ರಿಯಲ್ ಪೇನ್ಸ್ ಅಲ್ಲ, ಲೇಬರ್ದು ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಪೇಯ್ನ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ಇಂಡ್ಯೂಸ್ ಮಾಡಿದ್ರು. ಸೊ ಆ ಥರ ಇಂಡ್ಯೂಸ್ ಮಾಡಿ ಆದಮೇಲೆ ಈ ಥರ NHT ಮಿಷನ್ನಲ್ಲಿ ಕಂಪ್ಲೀಟ್ ಪಾಪು ಹುಟ್ಟೋವರೆಗೂ ಪಾಪುದು ಹಾರ್ಟ್ಬೀಟ್ನ ಕೇಳಿಸ್ಕೊತಾನೆ ಇರ್ತಾರೆ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ ಬರ್ತಿಂಗ್ ರೂಮ್ ಬೇಕಿತ್ತು ಅಂತ, ಫೈನಲಿ ನನಗೆ ಬರ್ತಿಂಗ್ ರೂಮ್ ಸಿಕ್ತು. ಸೊ ಅಲ್ಲಿ ನೋಡಿ ಈ ಟೈಮಿಗೆ ಆಲ್ರೆಡಿ ನನಗೆ 3 doses ಇಂಡ್ಯೂಸ್ ಮಾಡಿ ಆಗಿತ್ತು. ಆ್ಯಂಡ್ ಅಲ್ಲಿ ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ಇದ್ದರು. ಇಟ್ ವಾಸ್ ಬಿಟ್ ಓಕೆ. ಸೊ ಫಸ್ಟ್ ಹೋಗಿದ್ದ ದಿನ ಸಿಕ್ಕಿಲ್ಲ, ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಲೈಕ್ ಈವ್ನಿಂಗ್ ಟೈಮಲ್ಲಿ ನನಗೆ ಈ ಬರ್ತಿಂಗ್ ರೂಮ್ನ ಸಿಕ್ತು. ಸೊ ಅಲ್ಲಿವರೆಗೂ ನನಗೆ ತುಂಬಾ ಕಷ್ಟ ಆಯಿತು. ನನ್ನ ಹಸ್ಬೆಂಡ್ ಜೊತೇಲಿ ಇಲ್ವಲ್ಲ ಅನ್ನೋದೊಂದು, ಯಾರೂ ಇಲ್ವಲ್ಲ ಅನ್ನೋದಿಲ್ಲ ಒಂದು. ಸೊ ಈ ನಾರ್ಮಲ್ ಆಗಬೇಕು, ನಾರ್ಮಲ್ ಆಗಬೇಕು 2 days ಟ್ರೈ ಮಾಡ್ತಾ ಇದ್ದೀನಿ. 2 days ನಿನ್ನೆ ನೈಟ್ ಇದೇ ಟೈಮ್ 5 o'clock ಬಂದು ಒಳ್ಳೆ. ಓಕೆ, ನೋಡೋಣ ಏನಾಗುತ್ತೆ ಅಂತ ನೋಡೋಣ. ನಾನು ಹೋಗಿ ಅಡ್ಮಿಟ್ ಆದಮೇಲೆ ಇದು ನೆಕ್ಸ್ಟ್ ಡೇ ಆ ವಿಡಿಯೋ. ಆವಾಗವರೆಗೂ ಪೇನ್ಸ್ ಹಾಗೆ ತಡೀತಾ ಇದ್ದೆ. ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾಯಿದ್ರು, ನಾರ್ಮಲ್ ಡೆಲಿವರಿ ಆಗುತ್ತೆ ಟ್ರೈ ಮಾಡು ಅಂತ ಹೇಳಿಬಿಟ್ಟು. ಆ್ಯಂಡ್ ಏನಾಯಿತು ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಆಮೇಲೆ ಗೊತ್ತಿರಬೇಕು ನಿಮಗೆ, ನನ್ನ ಪ್ರಕಾರ ಅದು 2 days, ನನ್ನ ಹಸ್ಬೆಂಡ್ ಪ್ರಕಾರ 1 day. ಬಿಕಾಸ್ ನನಗೆ ಆ ಡೇ ಆಯ್ತಲ್ಲ, ಇದು ನೆಕ್ಸ್ಟ್ ಡೇ, ಸೊ ಇಟ್ ಈಸ್ 2nd day. ಅವ್ರ ಪ್ರಕಾರ ನೆನ್ನೆ ಈವ್ನಿಂಗಿಂದ ಇವತ್ತು ಈವ್ನಿಂಗ್ಗೆ 1 day ಆಯಿತು ಅಷ್ಟೇ ಅಂತ. ಸೊ ಪೇನ್ಸ್ ತುಂಬಾ ಬರ್ತಾಯಿತ್ತು. ಅದಾದಮೇಲೆ ತುಂಬ ಪೇನ್ಸ್ ಆಗಿದೆ ಅಂತ ಹೇಳಿ ನನ್ನ ಹಸ್ಬೆಂಡು ಅಲ್ಲಿ NHT ಮಿಷನಲ್ಲಿ ನೋಡಿ ಆ ಹಾರ್ಟ್ಬೀಟ್ ಏನೋ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಆಚೆ ಎಮರ್ಜೆನ್ಸಿ ಅಂತ ಅಂದ್ಕೊಂಡು ಹೋಗಿ ಅಲ್ಲಿರೋ ಡಾಕ್ಟರ್ಗೆ ಹೇಳಿ ಆದಮೇಲೆ ಅವ್ರು ಬಂದು, ಹೌದು ಇಟ್ ಈಸ್ ಎಮರ್ಜೆನ್ಸಿ, ಬೇಬಿದು ಹಾರ್ಟ್ಬೀಟ್ ಫ್ಲಕ್ಚುಯೇಟ್ ಆಗ್ತಿದೆ ಆ್ಯಂಡ್ ನಿಮ್ಮದು ಕೂಡ ಪಲ್ಸ್ ಡೌನ್ ಆಗ್ತಿದೆ, ಇಮಿಡಿಯೇಟಾಗಿ C-section ಮಾಡಬೇಕು ಅಂತ C-section ಮಾಡಿದ್ರು. ಸೊ ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ನೋಡಿ.
ಹೇಳಿ ಇವಾಗ ಅಂದ್ರಲ್ಲ ಏನು ಸೊ ಏನಕ್ಕೆ ಈ ವಿಡಿಯೋ ಅಂದರೆ ಹೇಳಿದ್ರು ಅಂತ ಯಾಕೆ ವಿಡಿಯೋ ವಿಡಿಯೋದ್ರೆ ಖುಷಿ ಪಡ್ತಾರೆ ಇಷ್ಟೊತ್ತಿಲ್ಲ ನನಗೂ ಇವಾಗ ಬಂತು ನನಗೂ ಇವ್ರು ಹೇಳಿದರು ನನಗೆ ವಾಮಿಟ್ ಅಂತ ನನಗೆಲ್ಲ ತುಂಬ ಫೈಟ್ ಮಾಡಿದ್ರು ನಾನು ತುಂಬ ಫೈಟ್ ಮಾಡಿದ್ರು ಅದೇನಾಗಬೇಕಿತ್ತು ಅದೇ ಆಗುತ್ತೆ ನಮಗೆ ಆಯಿತು ಬಟ್ ಇಟ್ಸ್ ಓಕೆ ಬಟ್ ನಮ್ಮ ಮಗನ ನೋಡಿದ್ರೆ ನೀವು ನಮಗೆ ಲಡ್ಡು ಗೊತ್ತಾ ನೋವೆಲ್ಲ ಹೊರ್ಕೊಂಡ್ಬಿಡುತ್ತೆ ಎಲ್ಲ ನಾವು ಒಂದೇ ಒಂದು ಥರ ಸೊ ನಮ್ಮ ಹಾಸ್ಪಿಟಲಲ್ಲಿ ಈ ಥರ ಡೆಲಿವರಿ ಟೈಮಲ್ಲಿ ಮೇಲೆ 2 ಜಡೆನ ಹಾಕ್ತಾರೆ. ನನಗೆ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಿದ್ರಿಂದ ನನ್ನ ಹಸ್ಬೆಂಡ್ ನನ್ನ ಜೊತೆ ಇರಲಿಕ್ಕಾಗಿಲ್ಲ. ಬಿಕಾಸ್ ಬರ್ತಿಂಗ್ ರೂಮ್ ನಾರ್ಮಲ್ ಡೆಲಿವರಿ ಆದರೆ ಅವ್ರ ಜೊತೆಲೇ ಇರ್ಬೋದಾಗಿತ್ತು. ಬಟ್ ಇದು ಸಿ ಸೆಕ್ಷನ್ ಆಗಿರೋದ್ರಿಂದ ಆಪ್ರೇಷನ್ ಥಿಯೇಟರಲ್ಲಿ ಅಲ್ಲೂ ಇರಲಿಲ್ಲ. ಸೊ ನನ್ನ ಬೇಬಿ ಹುಟ್ಟಾಗಿತ್ತು ಈ ಟೈಮಿಗೆ. ಆ್ಯಂಡ್ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಆ್ಯಂಡ್ ನನ್ನ ಪಾಪುನ ಲಾಸ್ಟಲ್ಲಿ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ನೋಡಿ, ಇದು ಆಪ್ರೇಷನ್ ಆದಮೇಲೆ ನಾವು ಶಿಫ್ಟ್ ಆಗಿದ್ದಂತಹ ರೂಮ್ ಇದು. ಸೊ ಎಸ್, ಫೈನಲಿ ಟೈಮ್ ಬಂತು ವಿಡಿಯೋದಲ್ಲಿ ನನ್ನ ಪಾಪುನ ತೋರ್ಸೋಕ್ಕೆ. ಟಡಾ, ನೋಡಿ ಹೇಗಿದಾರಲ್ಲ. ನನಗೆ ಗೊತ್ತೇ ಇಲ್ಲ ನನ್ನ ಹಸ್ಬೆಂಡ್ ಈ ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನನಗೆ ಮೆಮೊರಿನ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ಇವತ್ತಿನ ದಿನ ನಿಮಗೆ ವ್ಲಾಗ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹೆಂಗೆ ಮಲಗಿದ್ದೀವಲ್ಲ ನಾನು ಮತ್ತು ನನ್ನ ಪಾಪು ಇಬ್ಬರು ಸೇಮ್ ಒಂದೇ ಥರ. ಸೊ ಆ ಟೈಮಲ್ಲಿ ಇದ್ದಿದ್ದ ಸಿಚುವೇಶನ್ನಿಗೆ ವಿಡಿಯೋಸ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಅವರು ಸ್ವಲ್ಪ ಅಲ್ಲಲ್ಲಿ ಮಾಡಿದ್ದಾರೆ. ಆ ವಿಡಿಯೋಸ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇಟ್ ಈಸ್ ಎ ಮೆಮೊರಿ ಫಾರ್ ಮೀ ಫಾರ್ ಮೈ ಲೈಫ್ ಟೈಮ್. ಯಾ, ಸೊ ನೋಡಿ ನನ್ನ ಪಾಪು ಜೊತೆ ನನ್ನ ಹಸ್ಬೆಂಡ್ ಹೇಗಿರ್ತಾರೆ ಅಂತ. ಗೊಂಬೆ ಥರ ಇದ್ದಾರಲ್ಲ. ಸೊ ಅಲ್ಲಿದ್ದಿರೋರೆಲ್ಲ ಹೇಳ್ತಾಯಿದ್ರು ಎಷ್ಟು ಕ್ಯೂಟಾಗಿದ್ದಾರೆ ಅಂತ. ಡಾಕ್ಟರ್ ಹೇಳ್ತಾಯಿದ್ರು ಮುಟ್ಟಿದ್ರೆ ಹಾಗೆ ಕೆಂಪಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಬೇಬಿ ಅಂತ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಬೇಬಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪಾಪುದು ಬರ್ತ್ ವೇಟ್ ಬಂದುಬಿಟ್ಟು 2 kg 70 ಗ್ರಾಮ್ ಇತ್ತು. 2.7. ಇಟ್ ವಾಸ್ ಎ ಹೆಲ್ದಿ ವೇಟ್. ಮಗಳೇ, ಚಿನ್ನಿ ಮಗಳೇ, ಅವನು ಮಗಳೇ, ಬಚ್ಚು ಬಚ್ಚು ಬಚ್ಚಮ್ಮ ಬಚ್ಚಮ್ಮ ಬಚ್ಚು 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 ಬಚ್ಚು. ಬಚ್ಚೋಳು ಕಳ್ಳ, ಈ ಕಳ್ಳ, ಓಯ್ ಬಚ್ಚೋಳು, ಬಚ್ಚು ಬಚ್ಚು ಬಚ್ಚು. ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಇಷ್ಟೊತ್ತಿಗೆ ಗೊತ್ತಾಗಿರ್ಬೋದು ಯಾವ ಬೇಬಿ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರಲ್ಲ ಮಗಳೇ ಅಂತ. ಎಸ್, ಇಟ್ಸ್ ಎ ಗರ್ಲ್ ಬೇಬಿ. ನಮ್ಮಿಬ್ಬರಿಗೂ ಗರ್ಲ್ ಬೇಬಿ ಬ್ಲೆಸ್ ಮಾಡಿದ್ದಾರೆ ದೇವರು. ಆ್ಯಂಡ್ ಈ ಬೇಬಿ ಇಟ್ಸ್ ಎ ಮಿರಾಕಲ್ ಟು ಅಸ್. ಇಟ್ಸ್ ಗಾಡ್ಸ್ ಗಿಫ್ಟ್ ಓನ್ಲಿ ಟು ಅಸ್. ಆ್ಯಂಡ್ ನಮಗೆ ಈ ಬೇಬಿ ಆಗೋಕ್ಕೆ ಒಂದು ಸ್ಟೋರಿ ಇದೆ. ಸೊ ನಿಮ್ಗೆ ಯಾರ್ಯಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನನ್ನ ಸ್ಟೋರಿನ ಶೇರ್ ಮಾಡ್ಕೋತೀನಿ. ಎಸ್, ಇದಾಗಿತ್ತು ಈ ಪುಟಾಣಿ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ದ್ಯಾಟ್ ನಾನು ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು.